ಸಡನ್ ಆಗಲ್ಲ, ಸಡನ್ ಆಗಿ ಎಲ್ಲಿ ಬಂದಂತ ಹೇಳ್ತಿದೀನಿ ಹೇಳಿ. ಅಲ್ಲಿ ಎಲ್ಲ ಕಡೆ ಹಿಂಗೆ ಹಿಂಗ್ ಲೆಟರ್ ತಗೊಳೋದಕ್ಕೂ ಹಿಂಗ್ ಹಿಂದೆ ಮುಂದೆ ನೋಡ್ತಿರಲ್ಲ, ಅದ್ ಯಾಕೆ ಅಂತ ಹಿಂಗ್ ಫೋನ್ ತಗೊಂಡು ಫೋನಲ್ಲಿ ವಾಟ್ಸಪ್ ಮಾಡಿ ಅವ್ರ ಹತ್ರ ಪರ್ಮಿಷನ್ ಬರೋವರೆಗೂ ಕಾಯ್ಕೊಂಡು ನಾವು ಒಂದು ಪಬ್ಲಿಕ್ಸೇ ತಗೊಳ್ಳಿ, ನಾವು ಪಬ್ಲಿಕ್ ಬೇರೆ ಕಡೆ ಕೆಲಸ ಸೈನ್ ಹಾಕೊಡಿ ಅಂತ ಇನ್ನೇನು. ಈಗ ಅವ್ರು ಅದನ್ನ ನೋಡಿ ಅದನ್ನ ರಿಸೀವ್ ಮಾಡ್ಕೊಳ್ಳಿ ಅಂತ ಅಂದಾಗ ಅಲ್ಲ, ಎಂತ ಇದು ನಮ್ಮ ಬಾಬಾ ಸಾಹೇಬರ ಸಂವಿಧಾನದಲ್ಲಿ ಯಾವ ತರ ಬಂದಿದೆ ನೋಡಿ. ನಾನು ಒಂದ್ ಕಡೆ ಅಂತ ಅಲ್ಲ, ಎಲ್ಲಾ ಕಡೆನೂ ಹೋದ್ರೆ ಇದ್ದೇ. ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರು ಕೇಳ್ತೀನಿ, ಅವ್ರು ತಗೊಳ್ಳಿ ಅಂದ್ರೆ ನಾವು ತಗೊಂತೀವಿ, ಇಲ್ಲ ಅಂದ್ರೆ ಇಲ್ಲ. ಬರೀ ಇದೇ ಮಾತು. ಅದ್ ಏನಾಗ್ಲಿ ಓದಿ ಒಟ್ಟಲ್ಲಿ ಎಂತದ ನಾವು ತಂದಿರ್ತೀವಿ ಪಬ್ಲಿಕ್ಸ್ಗಳು, ನೀವು ತಗೋಬೇಕಲ್ವಾ. ಯಾವ್ದೇ ಆಗಿರ್ಲಿ, ನಮ್ದು ಅಂತಲ್ಲ, ಅವ್ರದ್ದು ಅಂತಲ್ಲ, ಇನ್ನೊಬ್ರು ಅಂತಲ್ಲ, ಯಾರಾದ್ರೂ ಬರ್ತಾರೆ. ಆ ಕಡೆನೂ ತಗ ಹಿಡಿಯೋಣ, ಆ ಕಡೆನೂ. ಹೊರಗಡೆ ಅಲ್ಲಿ ಚೇಂಬರ್ ನೋಡಿ, ನಾವು ಪಬ್ಲಿಕ್ಸ್ ಆಗ್ಲಿ ಯಾರೇ ಆಗ್ಲಿ, ನಾವ್ ಇಲ್ಲಿ ಬಂದು ನಾವು ಒಂದು ಲೆಟರ್ ಕೊಡಕ್ ಬಂದ್ರೆ ಇವ್ರು ನಾವು ಫೋನ್ ಮಾಡ್ತೀವಿ, ನಾವು ತಗೊಂತೀವಿ, ನಾವು ಬಿಡ್ತೀವಿ ಅಂದ್ರೆ ಏನಿದೆ ಆಡಳಿತ. ನಾನು ಹೊಳೆ ನರಸೀಪುರ, ನಾನು ಇದು ದಿನಗೂಲಿ ಬರ್ತಿ ಸಿಪ್ಪಿ ನೌಕರರ ಸಂಘದಲ್ಲಿ ಅರಣ್ಯ ಇಲಾಖೆಯಲ್ಲಿ ಕಳೆದ 5 ವರ್ಷದಿಂದ ಸ್ಟೇಟ್ ಪ್ರೆಸಿಡೆಂಟ್ ವರ್ಕ್ ಮಾಡ್ತಾ ಇದೀವಿ. ಇವ್ರು ಮನ್ಸೋ ಇಚ್ಛೆ ಜನಗಳನ್ನ ತೆಗಿತಾರೆ, ನೌಕರರುಗಳನ್ನ. ಇದು ಒಂದ್ ಕಡೆ ಅಂತಲ್ಲ, ಎಲ್ಲಾ ಕಡೆನೂ ಹಿಂಗೆ. ಅವ್ರಿಗೆ ಆಮೇಲೆ ಇಲ್ವೇ ಇಲ್ಲ ನಮ್ಮಲ್ಲಿ ಅಂತಾರೆ, ಕಾಂಟ್ರಾಕ್ಟ್ ಅಂತಾರೆ, ಕಾಂಟ್ರಾಕ್ಟರ್ ತೋರಿಸಿ ಅವ್ರನ್ನ ಅಂದ್ರೆ ಅವ್ರನ್ನೂ ತೋರ್ಸಲ್ಲ. ಈ ಕಡೆ ಎಲ್ಲ ನೋಡ್ರೋಣ, ಯಾವ್ದೊಂದು ನೀವ್ ಎಲ್ಲೇ ಹೋಗ್ಲಿ, ಆಯ್ತು ತಗೊಂತೀವಿ, ಆಯ್ತು ತಗೊಂತೀವಿ, ತಗೊಳ್ರ, ನಾನು ಇಸ್ಕೊಂತೀನಿ, ಕೊಡಿ ಹಾಕಿ. ಅಲ್ಲ, ನಿಮ್ಮ ಅವ್ರ ಪರ್ಮಿಷನ್ ತಂದು ಆಯ್ತಿರಲ್ಲ, ಇದೊಂದೇ ಅಂತ ಅಲ್ಲ ಸಾಹೇಬ್ರೆ. ಪಬ್ಲಿಕ್ಸ್ಗಳು ಹಲವಾರು ಕೆಲಸಗಳನ್ನ ಬಿಟ್ಟು ಅದಕ್ಕಾಗೆ ಬಂದಿರ್ತಾರೆ. ಅಥವಾ ಫೋನ್ ಮಾಡ್ತೀವಿ ಅಧಿಕಾರಿಗಳಿಗೆ, ಅವ್ರು ರಿಸೀವ್ ಮಾಡ್ಬಿಟ್ಟು ಇಂಥ ದಿನ ಬನ್ನಿ ಅಂತ ಹೇಳ್ಬೇಕು, ಅದೂ ಹೇಳಲ್ಲ. ತಾವೇನ್ ಮಾಡ್ತಿದ್ದೀರಿ ಮೇಡಮ್ ಇಲ್ಲಿ? ಅವರು ಕ್ಲರ್ಕ್ ಹೋಗಿದ್ದಾರೆ ಮೇಡಮ್ಗಳ ಜೊತೆ, ಸಾಹೇಬ್ರಗಳ ಜೊತೆ. ಆಯ್ತು, ನಿಮ್ಗೊಂದು ಹಾಕೊಂಡು ನಮ್ಗೊಂದು ಕೊಡಿ. ಇಷ್ಟಕ್ಕೆ ಇದೊಂದು ಕಡೆ ಅಂತಲ್ಲ, ನಾನು ಎಲ್ಲಿ ಲೆಟರ್ ಕೊಡಕ್ ಹೋಗ್ಲಿ, ಅಲ್ಲ ಯಾವ ತರ ಹವಾ ಮೇಂಟೈನ್ ಮಾಡ್ತಾ ಇದಾರೆ ಅರಣ್ಯ ಇಲಾಖೆಯಲ್ಲಿ ಅಂತ ಅಂದ್ರೆ ಇದನ್ನ ಇಲ್ಲ. ನಾನು ಇದೆಲ್ಲ ಯೂಟ್ಯೂಬ್ ಚಾನೆಲ್ಗೆಲ್ಲ ಹಾಕ್ತೀನಿ, ಎಲ್ಲಾ ಕಡೆಗೂ ಹಾಕ್ತೀನಿ, ಯಾವ್ದಕ್ಕೂ ಬಿಡಲ್ಲ. ನಾನು ಹೇಳೇ ಹಾಕ್ತಿದ್ದೀನಲ್ಲ. ಎಲ್ಲ ಪಬ್ಲಿಕ್ಸ್ ನಾವ್ ಏನ್ ಮಾಡ್ಬೇಕು, ಅವರೇ ಬರಗಂಟೆ ಇರ್ಬೇಕು, ಓದ್ತೀವಿ, ನಾವು ವಾಟ್ಸ್ಆಪ್ ಮಾಡ್ತೀವಿ. ಈಗ ಸುಮ್ಮನೆ ರಿಸೀವ್ ಆಗಲ್ಲ, ನೋಡ್ಬೇಕು, ನಾವು ನೋಡ್ಬಿಟ್ಟು ಇದ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಕಾನೆ. ಸುಮ್ಮನೆ ಅಂತ ರಿಸೀವ್ ಸಡನ್ ಆಗಿ ತಂದ್ಬಿಟ್ಟು ರಿಸೀವ್ ಹಾಕಿ ಸಡನ್ ಆಗಿ ವಿಚಾರಿಸ್ಬೇಕು. ನಾವು ಹೊಸಬ್ರು, ನಾವು ಈಗ ಅಲ್ಲಿ ಹೋಗ್ಲಿ ಒಂದ್ ತಿಂಗಳಿದ್ದಂಗೆ ಬಂದಿರ್ತಾರ ಇಲ್ಲಿಗೆ ಕುತ್ಕೊಳ್ಳೋಕೆ. ಫೀಲ್ಡ್ ಕೆಲಸ ಇರುತ್ತೆ ನಮ್ದು ಇದಲ್ಲ, ನೋಡ್ಬೇಕು, ವಿಚಾರಿಸ್ಬಿಟ್ಟು ಕೊಡ್ಬೇಕು. ಹಾಕೊಂಡು ಕೊಡಿ ಇದನ್ನ, ಬರಲ್ಲ ಕರೆಕ್ಟಾಗಿ ಜೋರಾಗಿ ಹಾಕಿ. ಅಲ್ಲ ನೀವು ಇಲ್ಲಿ ಹಾಕಿದ್ರೆ ಬರುತ್ತೆ, ಕಾಣಿಸುತ್ತೆ. ಅದು ಇದಿಲ್ಲ, ಶಾಯಿ ಇಲ್ಲ ಅನ್ನಿಸ್ತದೆ. ಯಾವ್ದಾದ್ರು ಒಂದು ಕ್ರಮ ತಗೊಳ್ಳಿ. ಎಷ್ಟೊತ್ತಿಗೆ ಬರ್ತಾರೆ? ಒಂದು ದಿನನಾದ್ರೂ ಒಂದು ಫೋನ್ಗಾರು ಸಿಗಲ್ಲ, ಇಂಥ ದಿವಸ ಬನ್ನಿ ಅಂತ ಹೇಳೋದಿಲ್ಲ. ಅವ್ರು ಭೇಟಿ ಮಾಡಕ್ಕೂ ನಮ್ಗೆ ಆಗ್ತಾ ಇಲ್ಲ. ನೀವು ಕೇಳಕ್ ಆಗಲ್ಲ. ಬೇಡವಾ ಅಂತ ಯಾವ್ದು ಎರಡನ್ನೂ ನಂಗೆ ಕೊಡ್ತಿದ್ದೀರಲ್ಲ. ಒಂದು ಓಸಿ ಒಂದು ಒರಿಜಿನಲ್, ಒಂದು ಓಸಿ ಒಂದು ಒರಿಜಿನಲ್ ನೋಡಿ, ಎರಡು ಒಂದು ಲೆಟರ್. ಇವು ಈಗ ಮಧ್ಯಾಹ್ನೊತ್ತಿಗೆ ಬರ್ತಾರ? ಹೇಳಕ್ಕಾಗಲ್ಲ ನಾವು, ಈಗ ಎಷ್ಟೊತ್ತಿಗೆ ಬರ್ತಾರೆ ಅವ್ರ ಕೆಲಸ. ಇದು ಗಾರ್ಡ್ಗಳಿದ್ದಾರೆ ಸರ್. ಇವಾಗ 4 ಜನ ಇದ್ದೀವಿ. 4 ಜನ ಗಾರ್ಡು. ಇದು ಫಾರೆಸ್ಟರ್ಗಳು ಸರ್? 3 ಜನ ಫಾರೆಸ್ಟ್ರು. ಇದು PC ವಾಚರ್ಗಳು, ಗೌರ್ಮೆಂಟ್ ವಾಚರ್ಗಳು. ವಾಚರ್ಗಳು ಇದಾರೆ, ಗವರ್ನಮೆಂಟ್ ವಾಚರ್ ಅಂತ ಅಂದ್ರೆ ಪರ್ಮನೆಂಟ್ ವಾಚರ್ ಇಲ್ಲ. ಇದು ಈ ವಾಚರ್ ಕ್ಷೇಮಾಭಿವೃದ್ಧಿ ನೌಕರರು ಎಷ್ಟು ಜನ ಇದ್ದಾರೆ ಸರ್? 3 ಜನ ಇದ್ದಾರೆ. ಕ್ಷೇಮಾಭಿವೃದ್ಧಿ 3 ಜನ. ಮತ್ತೆ PCP ವಾಚರ್ಗಳು ಎಷ್ಟು ಜನ ಇದ್ದಾರೆ ಸರ್? ಆ ಕಡೆ ಎಷ್ಟು ಜನ ಲೆಕ್ಕ ಹಾಕಿದ್ರೆ ನಾವು ಅಂದಾಜು PCP ವಾಚರ್ಗಳು ಎಷ್ಟಿರ್ಬೋದು? ಒಂದು 8 ಜನ ಇರ್ಬೋದಾ? ಅವ್ರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಸರ್? ನಾವು ಹೊಸಬ್ರು, ನಾವು ನಮಗೆ ಕೇಳಿದ್ರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ? ನೀವು ಹೊರಬ್ರಾದ್ರೆ ಇವ್ರು ಇಲ್ಲ ಆಫೀಸ್ ಕೆಲಸ ಅಂತ ಅಲ್ಲ, ಆಫೀಸಲ್ಲಿ ಆಗ್ಲಿ. ಹಾಗಾದ್ರೆ ಅಲ್ಲಿ ಫೀಲ್ಡ್ ಅಲ್ಲಿ ಇರೋರು ಗೊತ್ತಾಗೋದಿಲ್ವಾ? ಹಾಗಾದ್ರೆ ಇವ್ರು ಬಂದಿರೋದು ನಿಮಗೆ ಗೊತ್ತಾಗಲ್ವಾ? ಹೋಗೋದು ಗೊತ್ತಾಗಲ್ವಾ?
ಆಫೀಸ್ ಕೆಲಸವೇ ಆಗಲಿ ಯಾವುದೇ ಆಗಲಿ ಈಗ ಒಂದು ಎಷ್ಟು ವರ್ಷದಿಂದ ಅಂತ ನಾವು ಅದು ಹೇಳಕ್ ಅಂದಾಜು ಒಂದು 10-15 ವರ್ಷದಿಂದ ಮಾಡ್ತಾ ಇದ್ದಾರಾ? ಅದು ನಮಗೆ ಹೇಳಕ್ ಗೊತ್ತಿಲ್ಲ ಅದು ಗೊತ್ತಿಲ್ಲ. ಸುಮ್ಮನೆ ಗೊತ್ತಿಲ್ದಾರೆ ಏನೋ ಹೇಳಂಗಿಲ್ಲ. ಹಾ ಸುಮ್ಮನೆ ಹೇಳಕ್ಕಾಗತ್ತಾ? ಗೊತ್ತಿಲ್ದರೆ ಮಾತಾಡಕ್ ಆಗೋದಿಲ್ಲ. ಓಕೆ. ನಮ್ದೇ ಅಣ್ಣ. ನೀವು ಪಬ್ಲಿಕ್ಸಾ? ನೀವೇನು ಕೊಡಕ್ ಬಂದಿದ್ದೀರಾ? ನಾನು ಅವ್ರ ಹತ್ರ ಮೇಡಮ್ ಹತ್ರ ಮಾತಾಡೋದಿತ್ತು. ಅವರು ಏನೇನು ಕೊಟ್ಟಿದ್ದಾರೆ ಉತ್ತರನ ಕೋರ್ಟಲ್ಲಿ ಹೋಗಿ ಕೊಟ್ಟರು ಕೂಡ ಇವರು ಯಾವ ಥರ ಕೊಡ್ತಾರೆ ಅಂತ ಅಂದರೆ ಅಲ್ಲ ಕೊಡ್ಲಿ, ಒಂದು ಚೂರಾರು ಅನುಕಂಪ ಇರಬೇಕಲ್ವ ನೌಕರರ ಬಗ್ಗೆ. ಅವ್ರಿಗೆ ಇಷ್ಟ ಬಂದಂಗೆ ತೆಗಿಯೋದು, ಕಷ್ಟ ಬಂದಂಗೆ ಸೇರಿಸ್ಕೊಳ್ಳೋದು, ಅವ್ರು ಹೆಂಗೆ ಬೇಕಾ ಅನುದಾನ ಇಲ್ಲ ಅಂತ ಅನ್ನೋದು, ಐತೆ ಅಂತ ಅನ್ನೋದು. ಈಗ ಇಲ್ಲಿರೋರೆ ನೋಡಿ ಪಾಪ, ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಅಮ್ಮ? ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಇಲ್ಲಿ? 10 ವರ್ಷ ನೋಡಿ. 10 ವರ್ಷದಿಂದ ಇವ್ರು ಮಾಡ್ತಾ ಇದ್ದಾರೆ, ಆದರೆ ಜನಗಳು ಎಷ್ಟೆಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫೀಲ್ಡ್ ಅವರು ನಾನು ಆಫೀಸಲ್ಲಿ ಇದ್ದೀನಿ, ನಾನು ಕಚೇರಿನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಕೊಡಿ ಅಣ್ಣ. ನೀವು ಕೆಲಸ ಮಾಡ್ತಾ ಇದ್ದೀರಲ್ವ? ಯಾವಾಗ ಕೇಳಿದ್ವಿ ನಾವು, ಯಾವಾಗಲೇ ಬರಲಿ, ಬಂದಾಗ ಇವ್ರು ಹೇಳೋದಿಷ್ಟೇ. ಇಲ್ಲ ಫೀಲ್ಡ್ಗೆ ಹೋಗಿರ್ತಾರೆ, ಇಲ್ಲ ಎಂಥದ್ದು ಮೀಟಿಂಗ್ ಹೋಗಿರ್ತಾರೆ. ಅಲ್ಲಿ ಮೀಟಿಂಗ್ ಹೋಗಿ ನೋಡೋರು ಯಾರಿದ್ದಾರೆ? ಮೀಟಿಂಗ್ ಹೋಗಿದ್ದಾರೆ, ಫೀಲ್ಡ್ಗೆ ಹೋಗಿದ್ದಾರೆ, ಬರೀ ಇಷ್ಟೇ ಹೇಳ್ತಾರೆ, ಇನ್ಯಾವುದನ್ನೇ ಕೂಡ ಹೇಳಲ್ಲ. ಮೇಡಮ್ ನಮಸ್ತೆ. ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ಸರಿ.